ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಹನುಮಮಾಲಾ ಒಂದು ಕಾರ್ಯಕ್ರಮದಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಸವ ತತ್ವದ ಅನುಯಾಯಿಗಳು ತಾಲಿಬಾನಿಗಳೆಂದು ಟೀಕೆ ಮಾಡಿರ್ತಕ್ಕಂಥದ್ದು, ಅವರ ಒಂದು ವಿವಾದಾತ್ಮಕ ಮಾತುಗಳು ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಏನು ಬೀದರ್ನ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಗಳು ಸಹ ಇದ್ದಾರೆ. ಅವ್ರು ನಾನು ಮಾತಾಡಿಸ್ತೀನಿ. ಗುರುಗಳೀಗ ಕನೇರಿ ಮಠದ ಶ್ರೀಗಳು ಹೇಳಿರ್ತಕ್ಕಂಥದ್ದು ಬಸವ ತತ್ವದವರು ಅಂದರೆ ತಾಲಿಬಾನಿಗಳು ಅಂತ ಹೇಳಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಇದು ಕನೇರಿ ಮಠದ ಸ್ವಾಮಿ, ನಾವು ಅವರಿಗೆ ಸ್ವಾಮಿಗಳು, ಅವ್ರಿಗೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ಅದು ನಮಗೆ ನಾಚಿಕೆ ಆಗುತ್ತೆ ಅವ್ರಿಗೆ ಸ್ವಾಮಿಗಳು ಅಂತ ಹೇಳಲಿಕ್ಕೆ. ಕಾಡಸಿದ್ದೇಶ್ವರ ಸ್ವಾಮಿ ಅಲ್ಲ, ಅದು ಕಾಡು ಪ್ರಾಣಿ. ನಾಲ್ಗೆಗೆ ಸಂಸ್ಕಾರ ಇಲ್ಲ, ಅದಕ್ಕೆ ಯಾವುದೂ ಸಂಸ್ಕಾರ ಇಲ್ಲ. ಎಲ್ಲಿ ಬಾಯಿ ಬಿಚ್ಚಿದ್ರೆ ಮುತ್ತುಗಳೇ ಉದುರ್ತಾ ಆತಿರೋ ಬೈಗಳಗಳನ್ನು ಬೈತಕ್ಕಂಥದ್ದು. ಇಂಥವ್ರು ಆ್ಯಕ್ಚುಲಿ ಕಾವಿ ಬಟ್ಟೆ ಹಾಕಲಿಕ್ಕೆ ಅಯೋಗ್ಯರು, ನಾಲಾಯಕರು. ಆದರೆ ಬಸವ ತತ್ವದವ್ರಿಗೆ ಯಾಕೆ ಬೈತಾರೆ ಅವರು ಅಂತಂದ್ರೆ ಅವ್ರದ್ದು ಒಂದು ಸ್ವಾರ್ಥ ಅದ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಇವರೆಲ್ಲ ಮನುವಾದಿಗಳು, ಬಸವ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು. ಅವರಿಗೆ ಸಂತೋಷಪಡಿಸ್ಬೇಕು, ಅವ್ರಿಗೆ ಸಂತೋಷಪಡಿಸ್ಬೇಕು ಅಂಥೇಳಿ ಬಹುಶಃ ಪದೇ ಪದೇ ಬಸವ ತತ್ವದ ಸ್ವಾಮಿಗಳಿಗೆ, ಬಸವ ತತ್ವ ಅನುಯಾಯಿಗಳಿಗೆ ಬಸವ ತಾಲಿಬಾನಿಗಳು ಅಂತ ಕರಿತಾ ಇದ್ದಾರೆ. ತಾಲಿಬಾನಿ ಅನ್ನೋ ಅರ್ಥರ ಆ ಸ್ವಾಮಿಗೆ ಗೊತ್ತದಿಲ್ಲೋ ನಮಗೆ ಅನ್ನಿಸ್ತದೆ. ಆದರೆ ಆ ಒಂದು ಕನ್ನೇರಿ ಮಠದ ಸ್ವಾಮಿ ಇದೇ ರೀತಿ ಬಾಯಿ ಹರಿಬಿಟ್ರೆ ಈಗಾಗಲೇ ಸಾಕಷ್ಟು ಛೀಮಾರಿ ಹಾಕಿದೆ. ಅವರಿಗೆ ಧಾರವಾಡ ಜಿಲ್ಲೆಯಲ್ಲಿ ನಿಷೇಧ ಹೇರಿತ್ತು, ನಂತರ ಕರ್ನಾಟಕದಲ್ಲಿ ಬರಲಿಕ್ಕೆ ನಿಷೇಧ ಹೇರಿತ್ತು, ವಿಜಯಪುರದಲ್ಲಿ ನಿಷೇಧ ಹೇರಿತ್ತು. ಇಷ್ಟೆಲ್ಲ ನ್ಯಾಯಾಲಯದಿಂದ ಛೀಮಾರಿ ಹಾಕ್ಸ್ಕೊಂಡ್ರೂ ಕೂಡ ಇನ್ನೂ ಆ ಸ್ವಾಮಿಗೆ ಬುದ್ಧಿ ಬಂದಿಲ್ಲ. ಅದು ಒಂದು ರೀತಿಯಿಂದ ಕಾವಿ ಹಾಕಿರ್ತಕ್ಕಂಥ ರಾಜಕಾರಣಿ ಇದ್ದಂಗೆ, ಎಲ್ಲಿ ಹೋದ್ರೆ ಅಲ್ಲಿ ಹಂಗೆ ಮಾತಾಡ್ತದೆ. ಆ ಸ್ವಾಮಿ ಬಗ್ಗೆ ನಾವು ಅಷ್ಟು ಮಹತ್ವ ಕೊಡಬಾರ್ದು ಅಂತ ನಮಗೆ ಅನ್ನಿಸ್ತದೆ. ಆದರೆ ಇದೇ ರೀತಿಯಾಗಿ ಬಸವ ತತ್ವ ಅನುಯಾಯಿಗಳ ಬಗ್ಗೆ, ಬಸವಣ್ಣವರ ಅನುಯಾಯಿಗಳ ಬಗ್ಗೆ ಇನ್ನೇನಾದರೂ ನಾಲಿಗೆ ಹರಿಬಿಟ್ರೆ ಮತ್ತು ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಸ್ವಾಮಿ ವಿರುದ್ಧ ಮತ್ತು ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗುತ್ತೆ. ಈಗ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ನಾವು ಈ ಮೂಲಕ ಆ ಕನೇರಿ ಮಠ ಸ್ವಾಮಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕನೇರಿ ಮಠದ ಸ್ವಾಮೀಜಿಗಳು ಪದೇ ಪದೇ ಬಸವ ತತ್ವ ಅನುಯಾಯಿ ಸ್ವಾಮೀಜಿಗಳ ಬಗ್ಗೆ, ಜೊತೆಗೆ ಬಸವ ತತ್ವವನ್ನು ಅನುಕರಣೆ ಮಾಡ್ತಕ್ಕಂಥವ್ರ ಬಗ್ಗೆ ಪದೇ ಪದೇ ಆಗಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ಇದು ಹೇಳಿಕೆ, ಈ ಸಂಘರ್ಷ ಯಾಕೆ ಆರಂಭವಾಯಿತಂತ? ಈಗ ಅವರು ವಿನಾಕಾರಣ ಈ ಬಸವ ತತ್ವ ಅನುಯಾಯಿಗಳಿಗೆ, ಸ್ವಾಮಿಗಳಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರ ಬಗ್ಗೆ ಯಾರೂ ಚಕ್ಕಾರಿ ಎತ್ತಿಲ್ಲ. ಅವ್ರು ಆ್ಯಕ್ಚುಲಿ ಅವರು ಬಸವ ತತ್ವದ ಒಂದು, ನಾನು ಲಿಂಗಾಯತ ಇದ್ದೀನಿ ಅಂತ ಹೇಳಿದ್ರು ಕೂಡ ಲಿಂಗಾಯತ ಧರ್ಮದ ಯಾವ ಲಕ್ಷಣಗಳು ಅವ್ರ ಹತ್ರ ಇಲ್ಲ. ಅವರು ಒಂದು ವೈದಿಕ ಧರ್ಮದ ಅನುಯಾಯಿಗಳಾಗಿ ಆ ಮನುವಾದಿಗಳಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಬಸವ ತತ್ವದ ಮತ್ತು ಲಿಂಗಾಯತ ಧರ್ಮದ ಒಂದು ಸಂಘಟನೆ ಆಗುವಂತಹ ಈ ಏಳಿಗೆ ಸಹಿಸ್ಕೊಳ್ಳೋಕ್ಕೆ ಆಗದೇ ಅವ್ರಿಗೆ ಭಾಳ ಸಂಕಟ ಆಗಿ ಈ ಥರದ ಬಸವ ತತ್ವ ಅನುಯಾಯಿಗಳ ಬಗ್ಗೆ ಕೆಟ್ಟ ಮಾತಾಡ್ತಾರೆ ಅಂತ ನಮಗನ್ನಿಸ್ತು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕವಾಗಿರ್ತಕ್ಕಂಥ ಸಂಘರ್ಷಗಳು ಇದ್ದರೂ ಸಹ ಈ ರೀತಿಯಾಗಿ ಒಂದು ಬಸವಣ್ಣವರ ಅನುಯಾಯಿಗಳ ಬಗ್ಗೆ ಈ ರೀತಿ ಟೀಕೆ ಮಾಡೋದ್ರಿಂದ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶ ಹೇಳ್ತಾ ಇದ್ದಾರೆ ಅಂತ ಸ್ವಾಮಿಗಳು? ಖಂಡಿತ ನಿಜ, ಅದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತದೆ. ಆದರೆ ಆ ಕನೇರಿ ಮಠ ಸ್ವಾಮಿ ನಾಲಿಗೆಗೆ ಯಾವುದೇ ಸಂಸ್ಕಾರ ಇಲ್ಲ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ಈ ಥರ ಮಾತುಗಳಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತದೆ. ಕನೇರಿ ಮಠ ಸ್ವಾಮಿ ಇನ್ನು ಮುಂದಾದರೂ ತಿದ್ಕೋಬೇಕು. ಈಗಾಗಲೇ ಕರ್ನಾಟಕದಲ್ಲಿ ನ್ಯಾಯಾಲಯ ಛೀಮಾರಿ ಹಾಕಿದೆ. ಆಮೇಲೆ ನೀವು ಈ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ ಇಲ್ಲ ನಿಮಗೆ, ನೀವು ಇಂಥ ಮಾತುಗಳು ಆಡಬಾರ್ದು ಅಂತ ಕೂಡ ನ್ಯಾಯಾಲಯ ಹೇಳಿದೆ. ಆದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಎಲ್ಲೂ ಕೂಡ ನಾಲಿಗೆ ಹರಿಬಿಡಲಾರ್ದಂಗೆ ಸಭ್ಯತೆಯಿಂದ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ ಹೇಳಿ ಗುರು ಬಸವಣ್ಣವ್ರು ಹೇಳ್ತಾರೆ. ಆ ಒಂದು ವಚನ ಇವರಿಗೆ ಬದುಕಿನ ಅಳವಡಿಸ್ಕೊಂಡ್ರೆ ಅವ್ರ ಜೀವನ ಸಾರ್ಥಕ ಆಗುತ್ತೆ. ಈ ರೀತಿಯಾಗಿ ಬಾಯಿ ಹರಿಬಿಟ್ಟು ಅಶ್ಲೀಲ ಪದಗಳನ್ನು ಬಳಸ್ತಾ ಮಾತಾಡೋದು ಸ್ವಾಮಿತ್ವಕ್ಕೆ, ಅವ್ರ ಕಾವಿ ಬಟ್ಟೆಗೆ ಮರ್ಯಾದೆ ತರುವಂಥದ್ದಲ್ಲ. ಅವರು ಎಚ್ಚೆತ್ಕೊಳ್ಬೇಕು ಅಂಥೇಳಿ ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬೀದರ್ನ ಚನ್ನಬಸವಾನಂದ ಸ್ವಾಮೀಜಿಗಳ ಮಾತಾಗಿರ್ತಕ್ಕಂಥದ್ದು. ಕನೇರಿಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅಂದರೆ ಕಾವಿ ಧರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆದರೆ ಅವರ ಬಾಯಿಂದ ಬರ್ತಕ್ಕಂಥ ಮಾತುಗಳು ಸಂಸ್ಕಾರಹೀನವಾಗಿದೆ. ಜೊತೆಗೆ ಬಸವ ಅನುಯಾಯಿಗಳ ಬಗ್ಗೆ ಪದೇ ಪದೇ ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡೋದ್ರ ಮೂಲಕವಾಗಿ ಅವರು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಒಬ್ಬ ಕಾಡ ಪ್ರಾಣಿಗಳು ಅಂತೇಳಿ ಕೂಡ ಈ ಒಂದು ಸ್ವಾಮೀಜಿಗಳು ಟೀಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.